ಮತ್ತೆ ಮಿಲಿನ ಎತ್ಕೊಂಡು ವಾರ್ಡಿಂದ ಹೊರಟ. ಅನುರಾಧ ಸ್ಟನ್ ಆದ್ಲು. ಬೆಳಗ್ಗೆಯಿಂದ ತುಂಬಾ ಪೇಷನ್ಸ್ ಇಂದ ತಾಳ್ಮೆಯಿಂದ ಇದ್ದ ಶರಣ್ಗೆ ಇದ್ದಕ್ಕಿದ್ದ ಹಾಗೆ ಏನಾಯ್ತು ಅಂತ ಅವಳಿಗೆ ಆಶ್ಚರ್ಯ ಆಯ್ತು. ಕಾರ್ ಡ್ರೈವ್ ಮಾಡ್ತಿದ್ದ ಶರಣ್ ಮಿಲಿ ಕಡೆ ನೋಡಿ, ಇನ್ಮುಂದೆ ನಿನ್ನ ಫ್ರೆಂಡ್ ಜೊತೆ ಸೇರ್ಬೇಡ ಅಂತ ಶರಣ್ ಅಂದ. ಅವಳ ಆಶ್ಚರ್ಯದಿಂದ ತಂದೆ ಕಡೆ ನೋಡಿ, ಯಾರು ಡ್ಯಾಡ್? ಸಿಹಿನಾ? ಸಿಹಿ ಶರ್ಮಾ? ಸಿಹಿ ನಿಮ್ಗೆ ಯಾಕೆ ಇಷ್ಟ ಇಲ್ಲ ಅಂತ ಕೇಳಿದ್ಲು. ಶರಣ್ ತಲೆ ಆಡಿಸಿ, ಎಸ್, ಐ ಡೋಂಟ್ ಲೈಕ್ ಹರ್ ಅಂತ ಅಂದ. ಯಾಕೆ ಡ್ಯಾಡಿ? ನಿಮ್ಗಿಂತ ಸಿಹಿ ಬೆಟರ್ ಅಂತನಾ? ನಿಮ್ಗೆ ಜಲಸ್ ಆಗ್ತಿದ್ಯಾ ಅಂತ ಸಾಫ್ಟ್ ವಾಯ್ಸ್ ಅಲ್ಲಿ ಹಿಂಸರಿತ ಕೇಳಿದ್ಲು. ಶರಣ್ಗೆ ನಗು ಬಂತು. ಆ ಚಿಕ್ಕ ಹುಡುಗಿ ಸಿಹಿ ಆ ಕಡೆ ಹುಡುಗನೂ ಅಲ್ಲ, ಈ ಕಡೆ ಹುಡುಗಿನೂ ಅಲ್ಲ, ಅವಳಿಗಿಂತ ನಾನು ಯಾವ್ದ್ರಲ್ಲಿ ಕಡಿಮೆ ಇದ್ದೀನಿ ಅಂತ ಅಂದ್ಕೊಂಡು ಅವ್ನ್ ನಕ್ಕ. ಪುಟ, ನಿನ್ ಅಪ್ಪನಿಗಿಂತ ಆ ನಿನ್ ಫ್ರೆಂಡ್ ಹೇಗೆ ಸ್ಪೆಷಲ್ ಆಗ್ತಾಳೆ? ನಂಗಿಂತ ಬ್ರಿಲಿಯಂಟ ನಿನ್ ಫ್ರೆಂಡ್, ಅಥವಾ ಅವಳಿಗೇನಾದ್ರೂ ಸ್ಪೆಷಲ್ ಪವರ್ ಇದೆಯಾ ಅಂತ ಕೇಳ್ದ. ಎಸ್, ಆಫ್ ಕೋರ್ಸ್, ಸಿಹಿ ಶರ್ಮಾಗೆ ಪವರ್ ಇದೆ. ಅವಳು ಬೇಕನ್ಸ್ದಾಗ ಹುಡುಗ ಆಗ್ತಾಳೆ, ಮತ್ತೆ ಹುಡುಗಿ ಆಗ್ಬೇಕು ಅನ್ಸ್ದಾಗ ಹುಡುಗಿ ಆಗ್ತಾಳೆ, ಗೊತ್ತಾ? ಆದ್ರೆ ಡ್ಯಾಡ್, ನೀನ್ ಹುಡುಗಿ ಆಗಕ್ಕಾಗತ್ತಾ ಅಂತ ಮುದ್ದ ಕೇಳಿದ್ಲು. ಅವಳ ಪ್ರಶ್ನೆ ಕೇಳಿ ಶರಣ್ ಸ್ಪೀಚ್ಲೆಸ್ ಆದ. ಮಿಲಿ ಜೊತೆ ಮನೆಗ್ ಬಂದ ಶರಣ್ ಸ್ವಲ್ಪ ಹೊತ್ತು ಅವಳ ಜೊತೆ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡ್ದ. ಆಮೇಲೆ ಅವಳನ್ನ ಮಲಗಿಸಿ ಆಚೆ ಬಂದ. ಶರಣ್ ಸೆಕ್ರೆಟರಿ ಅವನಿಗೋಸ್ಕರ ಆಗ್ಲಿಂದ ವೇಟ್ ಮಾಡ್ತಿದ್ದ. ಸೊ ಮಿಸ್ಟರ್ ಭರದ್ವಾಜ್ ಜೊತೆ ಇವತ್ ಸಂಜೆ ಮೀಟಿಂಗ್ ಇಟ್ಕೊಂಡಿದ್ರಿ, ಆಲ್ರೆಡಿ ಲೇಟ್ ಆಯ್ತು ಅಂತ ಎಚ್ಚರಿಸ್ದ. ಎಸ್, ನಾನು ಮರ್ತೇ ಬಿಟ್ಟಿದ್ದೆ, ಇರು ಬಂದೆ ಅಂತ ಹೇಳ್ತಾ ಟೇಬಲ್ ಮೇಲ್ಗಡೆ ಇದ್ದ ವಾಟರ್ ಬಾಟಲ್ ಎತ್ಕೊಂಡ. ಅವನ್ ತಲೆಲಿ ಅನುರಾಧ ಯೋಚನೆನೆ ಸುತ್ತಾ ಇತ್ತು. ಅವಳಿಗೆ ಮಗಳು ಅಂದ್ರೆ ಇಷ್ಟ, ಯಾವಾಗ್ಲೂ ನನ್ಗೊಂದ್ ಮಗಳು ಬೇಕು ಅಂತ ಹೇಳ್ತಾ ಇರ್ತಿದ್ಲು. ಈಗ ಯಾರನ್ನೋ ಮದ್ವೆ ಆಗಿ ಲೈಫಲ್ಲಿ ಆರಾಮಾಗಿ ಸೆಟಲ್ ಆಗಿದ್ದಾಳೆ ಅನ್ಸತ್ತೆ. ಮಗಳು ಹುಟ್ಟೋ ಬದಲು ಮಗ ಹುಟ್ಟಿದಾನ ಅವಳಿಗೆ. ಆದ್ರೆ ಸಿಹಿ ಅಂತ ಯಾಕೆ ಹೆಸರಿಟ್ಟಿದ್ದಾಳೆ? ಅಥವಾ ಅವಳು ಹುಡುಗಿ ಆಗಿದ್ರು ಹುಡುಗನ ಹಾಗೆ ಬಿಹೇವ್ ಮಾಡ್ತಾಳ ಅಂತ ಅವನ್ ಮನ್ಸಲ್ಲೇ ಹೇಳ್ಕೊತಾ ಅವನ್ ಮುಂದೆ ಹೆಜ್ಜೆ ಹಾಕ್ತ. ಮೀಟಿಂಗ್ ರೂಮ್ ಎಂಟರ್ ಆಗೋಕ್ಕೂ ಮೊದಲು ಶರಣ್ ಅವನ್ ಹಾಕೊಂಡಿದ್ದ ಡ್ರೆಸ್ನ ನೀಟ್ ಮಾಡ್ಕೊಂಡ. ಅವನ್ ಇಮೋಷನ್ಸ್, ಎಕ್ಸ್ಪ್ರೆಷನ್ಸ್ ನ ಕಂಟ್ರೋಲ್ ಮಾಡ್ಕೊಂಡು ಸೀರಿಯಸ್ ಆದ ನೋಟದಿಂದ ಆ ರೂಮ್ ಒಳಗಡೆ ಕಾಲಿಟ್ಟ. ಸಾರಿ ಮಿಸ್ಟರ್ ಭರದ್ವಾಜ್, ಬರೋದು ಸ್ವಲ್ಪ ಲೇಟ್ ಆಯ್ತು, ಏನು ಅಂದ್ಕೋಬೇಡಿ ಅಂತ ಸ್ಮೈಲ್ ಮಾಡ್ದ. ಸಿದ್ಧಾರ್ಥ್ ಕಣ್ಣಲ್ಲಿ ತಂಪಾದ ನೋಟ ಆಯ್ತು, ಎಕ್ಸ್ಪ್ರೆಷನ್ ಇಲ್ಲದ ಸುಂದರವಾದ ಮುಖ. ಪರವಾಗಿಲ್ಲ ಶರಣ್, ನೋ ಪ್ರಾಬ್ಲಮ್. ಫಾರ್ ದ ಫಸ್ಟ್ ಟೈಮ್ ನನ್ ಮಗನ್ ಜೊತೆ ಇಲ್ಲಿಗೆ ಬಂದಿದ್ದೀನಿ ಅಂತ ಸಿದ್ಧಾರ್ಥ್ ಅಂದ. ಸಿದ್ಧಾರ್ಥ್ ತೋಳಿಗೆ ತಲೆ ಆನ್ಸಿ ಕೂತಿದ್ದ ಪುಟ್ಟ ಮಗು ಕಡೆ ಶರಣ್ ಗಮನ ಹೋಯ್ತು. ಅವಳು ಶರಣನ್ನ ಕಣ್ಣರಳಿಸಿ ನೋಡಿದ್ಲು. ಮತ್ತೆ ಸಿದ್ಧಾರ್ಥ್ ಕತ್ತಿನ ಸುತ್ತ ಕೈ ಹಾಕಿ ಬಿಗಿಯಾಗಿ ಹಿಡ್ಕೊಂಡ್ಲು. ಶರಣ್ ಒಂದ್ಸರಿ ಶಾಕ್ ಆದ. ಹಾಸ್ಪಿಟಲ್ ಅಲ್ಲಿ ನೋಡಿದ್ ಮಗು, ಮತ್ಯಾವತ್ತೂ ಈ ಮಗುನ ನೋಡ್ಬಾರ್ದು ಅಂದ್ಕೊಂಡ್ ಬಂದ್ರೆ ಇಲ್ಲೂ ಅದೇ ಮಗು. ಆದ್ರೆ ಹಾಸ್ಪಿಟಲ್ ಅಲ್ಲಿ ನೋಡಿದಾಗ ಆ ಮಗುವಿನ ನೋಟ ಬೇರೆ ರೀತಿ ಇತ್ತು. ಈಗ ಅವಳು ನೋಡ್ತಿರೋ ರೀತಿ ಸ್ವಲ್ಪ ಬೇರೆ ಆಗಿತ್ತು. ಆದ್ರೆ ಅವನಿಗೆ ಇಷ್ಟ ಇಲ್ಲದ ಆ ಮಗು ಸಿದ್ಧಾರ್ಥ್ ಭರದ್ವಾಜ್ ಮಗು ಅಂತ ಒಂದು ಕ್ಷಣ ಗಾಬರಿ ಆದ. ಅನುರಾಧ ಸಿದ್ಧಾರ್ಥ್ ಭರದ್ವಾಜ್ನ ಮದ್ವೆ ಆಗಿರ್ತಾಳೆ, ಅವಳಿಗಿಷ್ಟು ದೊಡ್ಡ ಮಗು ಇದೆ ಅಂತ ಅವನ ಕನ್ಸಲ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅವನ ಹಾರ್ಟ್ ಒಡ್ತೋದ ಹಾಗೆ ಫೀಲ್ ಆಯ್ತು. ಅನುರಾಧ ಸಿದ್ಧಾರ್ಥ್ ಹೆಂಡತಿ ಅಂತ ಅವನಿಂದ ಒಪ್ಕೊಳ್ಳೋಕ್ ಆಗ್ಲಿಲ್ಲ. ಅವನ ಕಣ್ಣಲ್ಲಿ ನೀರು ತುಂಬಿಕೊಂಡ್ರೆ ಹಣೆ ಮೇಲೆ ಬೆವರಿತ್ತು. ಒಂದೆರಡು ಕ್ಷಣದಲ್ಲಿ ಅವನ ಇಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಂಡ. ಮತ್ತೆ ಅವ್ರು ಮಾತಾಡ್ಬೇಕು ಅಂದ್ಕೊಂಡಿದ್ದ ಬಿಸ್ನೆಸ್ ಡೀಲ್ ನ ಡಿಸ್ಕಸ್ ಮಾಡೋಕ್ ಶುರು ಮಾಡ್ದ. ಹಾಫ್ ಅನ್ ಅವರ್ ಅಲ್ಲಿ ಅವ್ರ ಮೀಟಿಂಗ್ ಮುಗೀತು. ಸಿದ್ಧಾರ್ಥ್ ಸ್ವಲ್ಪ ಗಡಿಬಿಡಿಲಿದ್ದ, ಯಾಕಂದ್ರೆ ಆಗ್ಲೇ ಸಂಜೆ ಆಗ್ತಾ ಇತ್ತು. ತನ್ನ ಮಗಳು ಸಿಹಿ ಲೈವ್ ಸ್ಟ್ರೀಮಿಂಗ್ ಮಾಡೋ ಸಮಯ ಆಗೋ ಮೊದ್ಲು ಮನೆಗೆ ಹೋಗ್ಬೇಕು ಅಂದ್ಕೊಂಡ. ಆದ್ರೆ ಶರಣ್ ಇನ್ನು ಗಂಭೀರವಾಗಿ ಕೂತಿದ್ನ ನೋಡಿ ಅವನೇ ಕೇಳ್ದ, ಮಿಸ್ಟರ್ ಶರಣ್, ನಿಮ್ಗೆ ಮತ್ತೇನಾದ್ರೂ ಡೌಟ್ ಇದೆಯಾ ಅಂತ ಕೇಳ್ದ. ಶರಣ್ ಮಿಸ್ಟೀರಿಯಸ್ ಲುಕ್ ಕೊಟ್ಟು, ಮಿಸ್ಟರ್ ಭರದ್ವಾಜ್, ನಿಮ್ ಮಗ ತುಂಬಾ ಕ್ಯೂಟ್ ಆಗಿದ್ದಾನೆ ಅಂತ ಸ್ಮೈಲ್ ಮಾಡಿ ಹೇಳ್ದ. ಗೊಂದಲಗೊಂಡ ಸಿದ್ಧಾರ್ಥ್ ತಲೆ ಎತ್ತಿ ಥ್ಯಾಂಕ್ ಯು ಅಂತ ಹೇಳ್ದ. ತುಂಬಾ ಜನರ ಊಹಾಪೋಹಗಳು ಶರಣ್ ಕಿವಿಗ್ ಬಿದ್ದು ಸಿದ್ಧಾರ್ಥ್ ಜೀವನದ ಕೆಲವು ವಿಷಯ ಅವನಿಗೂ ತಿಳಿದಿತ್ತು. ಸಿದ್ಧಾರ್ಥ್, ಒಂದ್ ಮಾತ್ ಕೇಳ್ತೀನಿ, ಬೇಸರ ಮಾಡ್ಕೋಬೇಡಿ. ನಿಮ್ ಮಗುವಿಗೆ ತಾಯಿ ಯಾರು ಅಂತ ಗೊತ್ತಾಯ್ತಾ? ನೀವ್ ತುಂಬಾ ಸಮಯಗಳವರೆಗೆ ನಿಮ್ ಮಗನ್ ತಾಯಿನ ಹುಡುಕ್ತಿದ್ರಿ ಅಂತ ಕೇಳಿದ್ದೆ, ಅದಕ್ಕೋಸ್ಕರ ಕೇಳ್ದೆ ಅಷ್ಟೆ ಅಂತ ಶರಣ್ ಅಂದ. ಸಿದ್ಧಾರ್ಥ್ ಆ ಮಾತನ್ನ ಕೇಳಿ ಕಣ್ಮುಂದೆ ಸೋಮಾರಿ ಆಯ್ರ ಮುಖನ ತಂದ್ಕೊಂಡ. ಅವಳು ನೆನ್ಪಾದಾಗ ಅವನ ಹಾರ್ಟಲ್ಲೇನೋ ಕಚ್ಚಗಳು ಇಟ್ಟಂತ ಫೀಲ್ ಆಯ್ತು. ಎಸ್, ನಂಗವಳು ಸಿಕ್ಕಿದ್ಲು ಅಂತ ಅಂದ ಸಿದ್ಧಾರ್ಥ್. ಶರಣ್ ಹುಪ್ಪುಗಂಟಿಕ್ಕಿ, ಅವಳನ್ನ ಏನ್ ಮಾಡ್ಬೇಕು ಅಂತ ಇದ್ದೀರಾ ಅಂತ ಕೇಳ್ದ. ಸಿದ್ಧಾರ್ಥ್ಗೆ ಶರಣ್ ಮಾತು ಹಿಡಿಸ್ಲಿಲ್ಲ. ಅವನ ಆಯ್ರನ ಏನ್ ಮಾಡ್ಬೇಕು? ಅವಳೇನು ವಸ್ತುನ ಇಲ್ಲ ಪ್ರಾಣಿನ
ಆಯ್ರಾ ಬಗ್ಗೆ ಕೀಳಾಗಿ ಕೇಳೋಕೆ ಇವನಿಗೇನ್ ರೈಟ್ಸ್ ಇದೆ ಅಂತ ಅವನಿಗೆ ಕೋಪ ಬಂತು. ಕೋಪನ ಕಂಟ್ರೋಲ್ ಮಾಡ್ಕೊಂಡು ಅವ್ನ್ ಲುಕ್ ಚೇಂಜ್ ಮಾಡ್ಕೊಂಡು ಮೇ ಬಿ ಫ್ಯೂಚರ್ ಅಲ್ಲಿ ನಾವಿಬ್ರು ಮದ್ವೆ ಆಗ್ತೀವಿ ಅನ್ಸುತ್ತೆ ಅಂತ ರಿಪ್ಲೈ ಮಾಡ್ದ. ಶರಣ್ ಗಾಬರಿ ಆದ. ಮ್ಯಾರೇಜ್, ಮದ್ವೆ, ಅನುರಾಧನ ಮದ್ವೆ ಆಗ್ತಾರಾ ಇವರು, ಅಥವಾ ಆಲ್ರೆಡಿ ಇವರಿಬ್ರು ಮದ್ವೆ ಆಗಿದಾರಾ ಅಂತ ಮನ್ಸಲ್ಲೇ ಕೇಳ್ಕೊಂಡ ಶರಣ್ಗೆ ಸಖತ್ ಕೋಪ ಬಂತು. ಅವನ್ ಕಣ್ಣು ರೆಡ್ ಆಗಿತ್ತು. ಕೈನ ಮುಷ್ಟಿ ಕಟ್ಟಿ ಢಬ್ ಅಂತ ಟೇಬಲ್ ಮೇಲೆ ಹೊಡೆದ. ಓ, ಅವರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ, ಆಲ್ ದ ಬೆಸ್ಟ್ ಅಂತ ಮುಖ ಗಂಟಿಕ್ಕಿ ಶರಣ್ ಮತ್ತೊಂದು ಕ್ಷಣನೂ ನಿಲ್ದೆ ಫಾಸ್ಟ್ ಆಗಿ ಅಲ್ಲಿಂದ ಹೊರಟೋದ. ಸಿದ್ಧಾರ್ಥ್ ಶರಣ್ ಬಿಹೇವಿಯರ್ ನೋಡಿ ಇವನಿಗೇನಾಯ್ತು, ಯಾಕಿಷ್ಟೊಂದು ಉರ್ಕೊಂಡು ಹೋಗ್ತಿದ್ದಾನೆ, ಇವತ್ತೇನಾಗಿದೆ ಶರಣ್ಗೆ, ಸಮಥಿಂಗ್ ಇಸ್ ರಾಂಗ್ ಅಂತ ಅವನ ಮನ್ಸಲ್ಲೇ ಅಂದ್ಕೊಂಡ. ಸಿದ್ಧಾರ್ಥ್ಗೆ ಸಡನ್ ಆಗಿ ಮೆಡಿಕಲ್ ಕಾನ್ಫರೆನ್ಸ್ ದಿನದ ನೆನಪಾಯ್ತು. ಅವತ್ತು ಆಯ್ರಾ ತುಂಬಾ ಟೈಮ್ ವರೆಗೂ ಶರಣ್ನೇ ನೋಡ್ತಿದ್ಲು. ಅವಳು ಯಾಕೆ ಹಾಗೆ ನೋಡ್ತಾ ಇದ್ಲು? ಅವ್ರಿಬ್ರು ಮಧ್ಯೆ ಮೊದ್ಲೇ ಪರಿಚಯ ಇದೆಯಾ, ಪರಿಚಯ ಫ್ರೆಂಡ್ಶಿಪ್ ಆಗಿದೆಯಾ ಅಥವಾ ರಿಲೇಶನ್ಶಿಪ್ ಇಟ್ಕೊಂಡಿದ್ರಾ ಅಂತ ಮನ್ಸಲ್ಲೇ ಅಂದ್ಕೊಂಡ ಸಿದ್ಧಾರ್ಥ್ ಹುಬ್ಬು ಗಂಟಿಕ್ಕಿದ್ದ. ಸಡನ್ ಆಗಿ ಅವನ್ ತೋಳಲ್ಲಿದ್ದ ಮಗಳನ್ನ ನೋಡಿ ಸಾಫ್ಟ್ ವಾಯ್ಸ್ ಅಲ್ಲಿ, ರೋಹನ್ ಪುಟ, ನಿಮ್ ಮಮ್ಮಿಗೆ ಈ ಅಂಕಲ್ ಪರಿಚಯ ಇದೆಯಾ ಅಂತ ಕೇಳ್ದ. ಸಿಹಿ ನೆನಪು ಮಾಡ್ಕೊಂಡು, ಇಲ್ಲ ಡ್ಯಾಡ್, ನಾನ್ ಯಾವತ್ತೂ ಈ ಅಂಕಲ್ನ ನೋಡಿಲ್ಲ, ಮಮ್ಮಿಯವ್ರ ಬಗ್ಗೆ ಯಾವತ್ತೂ ಮಾತಾಡಿದ್ನ ನಾನ್ ಕೇಳಿಸ್ಕೊಂಡಿಲ್ಲ ಅಂತ ಆನೆಸ್ಟ್ ಆಗಿ ಹೇಳಿದ್ಲು. ಅವಳು ಸೀಕ್ರೆಟ್ ಬಿಟ್ಕೊಟ್ಟಿದ್ದು ಅವಳಿಗೆ ತಿಳಿದಿರ್ಲಿಲ್ಲ. ಸಿದ್ಧಾರ್ಥ್ ನಗ್ತಾ ತನ್ನ ಮಗಳ ಹಣೆಗೆ ಕಿಸ್ ಮಾಡ್ದ. ಅವನ್ ಮನ್ಸ್ಗೆ ಸಮಾಧಾನ ಆಗಿತ್ತು. ಸಿಹಿನ ಎತ್ಕೊಂಡು ಅಲ್ಲಿಂದ ಹೊರಟ. ಇತ್ತ ಮಲ್ಹೋತ್ರಾ ಫ್ಯಾಮಿಲಿಲಿ ಅನುರಾಧ ರೋಹನ್ ಜೊತೆ ಮನೆಗ್ ಬಂದ್ಲು. ಅವಳು ತುಂಬಾ ಟಯರ್ಡ್ ಆಗಿದ್ಲು. ಅವಳು ತುಂಬಾ ಅಪ್ಸೆಟ್ ಆಗಿದ್ರಿಂದ ಬೇರೆ ಮಾತಾಡದೆ ಗೆಸ್ಟ್ ರೂಮಿಗೆ ಹೋಗಿ ಡೋರ್ ಹಾಕೊಂಡ್ಲು. ಅದೇ ಟೈಮ್ಗೆ ಅವಳ ಫೋನ್ ರಿಂಗ್ ಆಯ್ತು. ಕಾಲರ್ ಐಡಿಲಿ ಮಾಮ್ ಅಂತ ಸೇವ್ ಆಗಿತ್ತು. ಕಾಲ್ ಪಿಕ್ ಮಾಡಿ, ಹಲೋ ಮಾಮ್ ಅಂತ ಅಂದ್ಲು. ರಾಧಾ, ನೀನ್ ಅಮೆರಿಕದಿಂದ ಮಂಗಳೂರಿಗೆ ಹೋಗಿದ್ ಇದಕ್ಕೇನಾ? ನಿನ್ನ ಮತ್ತು ಶರಣ್ ಸಂಬಂಧ ಮುಗ್ದೋಗಿದೆ. ಮತ್ತೆ ನೀನ್ ಯಾಕೆ ಅವನ್ ಹಿಂದೆ ಬಿದ್ದಿದೀಯಾ? ನಿನ್ನ ಸ್ವಂತ ತಂಗಿ ಜೀವನದಲ್ಲಿ ಆಟ ಆಡ್ತಿದೀಯಲ್ಲ. ನನ್ನ ಮಗಳ ತಂಟೆಗೆ ಏನಾದ್ರೂ ಹೋದ್ರೆ ನಾನ್ ಸುಮ್ನೆ ಇರಲ್ಲ ಅಂತ ಕೋಪದಿಂದ ಅವಳ ತಾಯಿ ಅಂದ್ಲು. ಮಮ್ಮಿ, ನೀವ್ ನನ್ನ ಅಮ್ಮ ಅಲ್ಲ, ನಿಮ್ಗೆ ನನ್ನ ಮಗಳಲ್ಲ ಅಂದ್ಮೇಲೆ ನಾನ್ ನಿಮ್ ಮಾತನ್ನ ಕೇಳೋ ಅಗತ್ಯನೂ ಇಲ್ಲ. ದಯವಿಟ್ಟು ಮತ್ತೆ ಫೋನ್ ಮಾಡೋ ಶ್ರಮ ತಗೋಬೇಡಿ ಅಂತ ಅಂದ್ಲು. ಮಾರನೇ ದಿನ ಬೆಳಗ್ಗೆ ಅನುರಾಧ ರೋಹನ್ನ ಕಿಂಡರ್ಗಾರ್ಟನ್ಗೆ ಕರ್ಕೊಂಡು ಹೋದ್ಲು. ರೋಹನ್, ನೀವಿಬ್ರು ಯಾವಾಗ ಎಕ್ಸ್ಚೇಂಜ್ ಆಗ್ತೀರಾ ಅಂತ ಕೇಳಿದ್ಲು. ಅವನ್ ತಲೆ ಆಡ್ಸಿ, ಗೊತ್ತಿಲ್ಲ ರಾಧಮ್ಮ ಅಂತ ಅಂದ. ಸರಿ ಬಿಡು ಅಂತ ಹೇಳಿ ಅವನ್ ತಲೆ ಮೇಲೆ ಕೈ ಆಡ್ಸಿದ್ಲು. ರೋಹನ್ನ ಸ್ಕೂಲ್ ಗೇಟ್ ದಾಟ್ಸಿ ಒಳಗಡೆ ಬಿಡೋವಾಗ ಸಡನ್ ಆಗಿ ಅವಳನ್ನ ಒಂದ್ ಧ್ವನಿ ಕರೆದಿದ್ ಕೇಳಿಸ್ತು. ಆಶ್ಚರ್ಯದಿಂದ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ರೂಪ ನಿಂತಿದ್ಲು. ಅವಳು ಆ ಕಡೆ ಈ ಕಡೆ ನೋಡ್ತಾ ಅನುರಾಧ ಹತ್ರ ಬಂದ್ಲು. ಬ್ಯಾಗಿಂದ ಒಂದಿಷ್ಟು ನೋಟ್ ತೆಗೆದು ಅನುರಾಧ ಕೈ ಮೇಲಿಡೋಕ್ ಬಂದ್ಲು. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.